ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತಾ. ನಾನು ಶ್ವೇತಾ. ಸ್ನೇಹಿತರೆ, ಇವತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ಸ್ನ್ಯಾಕ್ಸ್ ರೆಸಿಪಿ ಮಾಡೋದಕ್ಕೆ ನಿಮ್ಮ ಮನೇಲಿ 2 ಆಲೂಗೆಡ್ಡೆ ಇದ್ದರೆ ಸಾಕು. ಸಂಜೆ ಕಾಫಿ ಟೀ ಟೈಮ್ಗೆ ತುಂಬಾ ರುಚಿಕರವಾಗಿ ತುಂಬಾ ಬೇಗ ಮಾಡ್ಕೊಬೋದು. ಇದನ್ನು ಮಾಡೋದಕ್ಕೆ ಮೊದಲಿಗೆ ಇಲ್ಲಿ ನಾನು 3 ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಬೇಯಿಸಿರುವಂಥ ಆಲೂಗೆಡ್ಡೆ, ಇದಕ್ಕೆ ಸಣ್ಣ ಸಣ್ಣದಾಗಿ ಹಚ್ಚಿರುವಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಇಷ್ಟನ್ನು ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊಬೇಕು. ಆಲೂಗಡ್ಡೆ ಜೊತೆನೆ ಈರುಳ್ಳಿನ ಹಾಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಎರಡೂ ಮಿಕ್ಸ್ ಆಗುತ್ತೆ. ಆಲೂಗಡ್ಡೆ ಜೊತೆ ನೀಟಾಗಿ ಈರುಳ್ಳಿ ಮಿಕ್ಸ್ ಆಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಒಂದ್ಸರಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಈ ಥರ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಇದನ್ನ ಕೈಯಲ್ಲಿ ಒಂದ್ಸರಿ ನೀಟಾಗಿ ನಾವು ಕಲಿಸ್ಕೊಳ್ಳೋಣ. ಆವಾಗ ಈರುಳ್ಳಿ ಎಲ್ಲ ಆಲೂಗಡ್ಡೆ ಜೊತೆಗೆ ನೀಟಾಗಿ ಮಿಕ್ಸ್ ಆಗುತ್ತೆ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡ್ತಿದ್ದೀನಿ. ಅದಕ್ಕೆ ಒಂದು 1/4 ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಅರ್ಧ ಸ್ಪೂನು ಇಲ್ಲ 1 ಸ್ಪೂನಷ್ಟು ಪೆಪ್ಪರ್ ಪೌಡರು. ಅದಾದಮೇಲೆ ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು. ಇದು ಕಲರ್ ಇರುತ್ತೆ, ಖಾರ ಇರಲ್ಲ. ಅದಾದಮೇಲೆ ಒಂದು ಅರ್ಧ ಬಟ್ಲಷ್ಟು ಕಾರ್ನ್ಫ್ಲೋರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಕೈಯಲ್ಲಿ ಕಲಿಸ್ಕೊಬೇಕು. ಇದಕ್ಕೆ ನೀರನ್ನ ಆ್ಯಡ್ ಮಾಡಬಾರ್ದು. ಹಾಗೆಯೇ ನೀವು ಕಲಿಸ್ತಾ ಬಂದರೆ ನೋಡಿ, ಈ ರೀತಿ ನೀಟಾಗಿ ಗಟ್ಟಿಯಾಗುತ್ತೆ. ನೀಟಾಗಿ ಕಲಿಸ್ಬೋದು. ನೀರಿನಂಶ ಆಲೂಗೆಡ್ಡೆಲಿ ಇರೋದ್ರಿಂದ ನೀರು ಅವಶ್ಯಕತೆನೇ ಇರಲ್ಲ. ಅದು ನೀಟಾಗಿ ಉಂಡೆ ರೀತಿ ಕಲಿಸ್ಕೊಬೋದು. ಈ ರೀತಿ ಎಲ್ಲ ಕಲಿಸ್ಕೊಂಡಾದ್ಮೇಲೆ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳ ಥರ ಮಾಡಿಟ್ಕೊಬಿಡೋಣ. ಮೊದಲಿಗೆ ತುಂಬ ಸಣ್ಣದಾಗಿ ಬೇಡ, ಮೀಡಿಯಮ್ ಸೈಜಲ್ಲಿ ಸ್ವಲ್ಪ ನೋಡಿಕೊಂಡು, ತುಂಬ ದಪ್ಪನೂ ಬೇಡ, ತುಂಬ ಸಣ್ಣನೂ ಬೇಡ, ಮೀಡಿಯಮ್ ಆಗಿ ಉಂಡೆಗಳ ಥರ ಮಾಡಿಟ್ಕೊಬೇಕು. ನೋಡಿ, ಈ ರೀತಿ ನಾನು ಎಲ್ಲನೂ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಒಂದು ಬಾಣಲಿಲಿ ಎಣ್ಣೆ ಇಟ್ಕೊತಾ ಇದ್ದೀನಿ ಬಿಸಿ ಮಾಡೋದಕ್ಕೆ. ಇದು ಬಿಸಿ ಆಗೋಷ್ಟೊತ್ತಿಗೆ ನಾವು ರಿಂಗ್ಸ್ನ ರೆಡಿ ಮಾಡ್ಕೋಬೋದು. ನಾನು ಮನೇಲಿ ಎಣ್ಣೆ ಕವರ್ ಇತ್ತು, ಅದಕ್ಕೆ ಎಕ್ಸ್ಟ್ರಾ ಎಣ್ಣೆ ಹಾಕೋದು ಬೇಡ ಅಂತ ಆ ಎಣ್ಣೆ ಕವರ್ನೇ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಬಟರ್ ಪೇಪರ್ನ ಯೂಸ್ ಮಾಡ್ಬೋದು. ಬಟರ್ ಪೇಪರ್ಗೆ ಫಸ್ಟು ಸ್ವಲ್ಪ ಎಣ್ಣೆ ಸಾವ್ಕೊಂಡು ಆಮೇಲೆ ಉಂಡೆ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಒಡೆ ಶೇಪ್ಗೆ ತಟ್ಕೊಳ್ಬೇಕು. ತಟ್ಕೊಂಡಾದ್ಮೇಲೆ ನಿಮ್ಮ ಮನೇಲಿ ಯಾವ್ದಾದ್ರು ಒಂದು ಸಣ್ಣ ಬಟ್ಲಿದ್ರೆ ಆ ಬಟ್ಲಿಂದ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಒಂದು ರೌಂಡ್ ಶೇಪ್ ಬರುತ್ತೆ. ಆ ರೀತಿ ಮಾಡ್ಕೊಂಡಾದ್ಮೇಲೆ ಸೈಡ್ಸ್ ಬಂದಿರೋ ಎಕ್ಸ್ಟ್ರಾನೆಲ್ಲ ತೆಗೆದ್ಬಿಡೋಣ. ತೆಗೆದ್ಬಿಟ್ಟು ಮತ್ತೆ ಸೆಂಟ್ರಲ್ ಒಂದು ಹೋಲ್ ಮಾಡ್ಕೊಬೇಕು. ಅದಕ್ಕೆ ಒಂದು ಸಣ್ಣ ಕ್ಯಾಪ್ ಇದ್ದರೆ ವಾಟರ್ ಕ್ಯಾನ್ದು ಮುಚ್ಚಳ ಇರುತ್ತೆ ಸಣ್ಣದು, ಆ ಥರದ್ದು ಯಾವ್ದಾದ್ರು ಒಂದು ಸಣ್ಣ ಕ್ಯಾಪಲ್ಲಿ ಈ ರೀತಿ ಸೆಂಟ್ರಲ್ ಒಂದು ಹೋಲ್ ಮಾಡಿಕೊಂಡ್ರೆ ಅದು ನೀಟಾಗಿ ಒಂದು ಉದ್ದಿನ ವಡೆ ಶೇಪ್ ಬರುತ್ತೆ. ನೀಟಾಗಿ ರಿಂಗ್ಸ್ ಶೇಪ್ ಬರುತ್ತೆ. ಇದು ಪೊಟೊಟೊ ರಿಂಗ್ಸ್ ಆಗಿರೋದ್ರಿಂದ ಈ ರೀತಿ ನೀಟಾಗಿ ಒಂದು ರಿಂಗ್ ಶೇಪ್ನ ಮಾಡ್ಕೊಳ್ಬೇಕು. ತೋರಿಸ್ತೀನಿ ಈಗ ಎಷ್ಟು ನೀಟಾಗಿ ಬಂದಿದೆ ಅಂತ. ನೋಡಿ, ಎಷ್ಟು ನೀಟಾಗಿ ಬಂದಿದೆ ಅಲ್ವಾ? ಇದೇ ಥರ ನಾವು ಇನ್ನೂ ಒಂದು 3-4 ಮಾಡ್ಕೊಂಡ್ಬಿಟ್ಟು ಆಮೇಲೆ ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಅದೇ ಥರ ಇವಾಗ ನಾನು ಇನ್ನೊಂದು ಮಾಡ್ಕೊತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳುವಾಗ ತುಂಬಾ ತೆಳ್ಳಗೆ ಈ ಥರ ತಟ್ಕೊಬಾರ್ದು, ಸ್ವಲ್ಪ ದಪ್ಪನೇ ತಟ್ಕೊಬೇಕು. ನೀವು ತುಂಬ ತೆಳ್ಳಗೆ ತಟ್ಕೊಂಡ್ರೆ ಅದು ಗಟ್ಟಿಯಾಗಿ ಬರುತ್ತೆ. ಅದರಿಂದ ಸ್ವಲ್ಪ ಮೀಡಿಯಮ್ ಆಗಿ ದಪ್ಪಕ್ಕೆ ಇರಬೇಕು. ನಾವಿಲ್ಲಿ ಯಾವುದೇ ರೀತಿಯ ಸೋಡಾ ಎಲ್ಲ ಏನು ಆ್ಯಡ್ ಮಾಡಿಲ್ದಿರೋದ್ರಿಂದ ಅದು ತುಂಬ ತೆಳ್ಳಗಾದರೆ ಗಟ್ಟಿ ಆಗಿಬಿಡುತ್ತೆ. ಒಂಚೂರು ಮಂದಕ್ಕಿದ್ರೆ ಸ್ವಲ್ಪ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಇರುತ್ತೆ. ನಿಮ್ಗೆ ಇನ್ನೂ ತುಂಬಾ ಕ್ರಿಸ್ಪಿಯಾಗಿ ಬೇಕು ಅನ್ನೋ ಥರ ಇದ್ದರೆ ನೀವು ಕಲಿಸುವಾಗ ಸೋಡಾನ ಆ್ಯಡ್ ಮಾಡ್ಕೊಬೋದು. ನೋಡಿ, ಹೀಗೆ ರೆಡಿಯಾಗಿದೆ. ಇದೇ ರೀತಿ ನಾನು ಇಲ್ಲಿ ಒಂದು 5-6 ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆನ ಆವಾಗಲೇ ನಾವು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿರೋದ್ರಿಂದ ಎಣ್ಣೆ ನೀಟಾಗಿ ಕಾದಿದೆ. ಇವಾಗ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ನ ಒಂದೊಂದನ್ನೇ ಹಾಕ್ಕೊಳ್ಬೇಕು. ಈ ರೀತಿ ಹಾಕ್ಕೊಂಡಾದ್ಮೇಲೆ ನೀಟಾಗಿ ತಿರುವಾಕಿ ಇದು ಗೋಲ್ಡನ್ ಕಲರ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು. ಐ ಫ್ಲೇಮಲ್ಲಿ ಇಟ್ಕೊಬೇಡ್ರಿ. ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಬೆಂದಿರಲ್ಲ. ಆದ್ದರಿಂದ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನೀಟಾಗಿ ಒಂದನ್ನು ತಿರುವಾಕಿ ಬೇಯಿಸ್ಬೇಕು. ನೋಡಿ, ಈಗ ಗೋಲ್ಡನ್ ಕಲರ್ ಆಗಿದೆ ಎಲ್ಲನೂ. ಇವಾಗ ಇದಾಗಿದೆ, ರೆಡಿ ಆಗಿದೆ. ಇವಾಗ ತೆಕ್ಕೊಳ್ಳೋಣ ಇದನ್ನು. ನೀಟಾಗಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಕಲರ್ಫುಲ್ ಆಗಿದೆ. ನೀಟಾಗಿ ಇದನ್ನು ಒಂದು ತಟ್ಟೆಯಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ಈಗ ನೋಡಿ ಸ್ನೇಹಿತರೆ, ಪೊಟೊಟೊ ರಿಂಗ್ಸ್ ರೆಡಿ ಆಗಿದೆ. ಕಾಫಿ ಟೀ ಟೈಮ್ಗೆ ಒಳ್ಳೆಯೇ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಒಂದ್ಸರಿ ಟ್ರೈ ಮಾಡಿ. ತುಂಬಾ ಕ್ವಿಕ್ಕಾಗಿ 2 ಆಲೂಗೆಡ್ಡೆ ಇದ್ದರೆ ಸಾಕು, ಆರಾಮಾಗಿ ಮನೇಲಿ ಮಾಡ್ಕೊಬೋದು. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ಸ್ನೇಹಿತರೆ. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸ್ನೇಹಿತರೆ.